ರಾಜಕಾರಣ ಅಂದರೆ ಹೇಗಿರುತ್ತೆ ಅಂದರೆ, ಹೌದು ಚುನಾವಣೆ ಟೈಮಲ್ಲಿ ರಾಜಕಾರಣ, ಗೆದ್ದ ಮೇಲೆ ರಾಜಕಾರಣ ಇರಬಾರ್ದು ಅನ್ನೋದು ಮಾತಿನ ಲೆಕ್ಕಾಚಾರ. ಆದರೆ ಬಹುತೇಕ ನಡ್ಕೊಳ್ಳೋ ರೀತಿ ನೀತಿಗಳು ಬಹುತೇಕ ಕಡೆ 224 ನೋಡಿದಾಗ ತಾಳಪ್ಪ ಇವ್ರು ನಮ್ಮ ಕಡೆಯವ್ರು ಫಸ್ಟ್ ಕೆಲಸ ಮಾಡ್ರೋ, ಇದು ನಮ್ಮ ಕಡೆಯವ್ರು ಫಸ್ಟ್ ಫೈಲ್ ಮೂವ್ ಮಾಡ್ರೋ ಅನ್ನೋ ಲೆಕ್ಕಾಚಾರಗಳೇ ಜಾಸ್ತಿ ಇರೋ ಟೈಮಲ್ಲಿ ನಾನು ಕೇಳ್ಪಟ್ಟಿಲ್ಲ. ಚಂದ್ಗಾಲೋ ಪಂಚಾಯತಿನಲ್ಲೋ ಮುಖಾಮೋತಿ ನೋಡಿದೆ ಮುಲಾಜಿಗೆ ಬೀಳ್ದ ಸರ್ಕಾರಿ ಸ್ವತ್ತುಗಳನ್ನು, ಜಮೀನುಗಳನ್ನ ಗುರ್ತಾಕಿ ಅದನ್ನು ನಿವೇಶನ ಕೊಡೋ ಲೆಕ್ಕಾಚಾರ ಇವಕ್ಕೆಲ್ಲ ಕೈ ಹಾಕಿದಿರಿ ಅಂತ. ಇದು ಈಸಿ ಟಾಸ್ಕಾ? ಇಲ್ಲ, ಇದು ಸ್ವಲ್ಪ ಕಷ್ಟನೇ. ಅದೇ ಈಗ ನೀವು ಯಾಕೆಂದ್ರೆ ಒತ್ತುವರಿ ಆಗಿದ್ದು ಇವೆಲ್ಲ ಆಗಿದ್ದು ಒಂದು ಪಾರ್ಟಿಯವ್ರೇನೋ ಮಾಡಿರಲ್ಲ. ಇಲ್ಲ, ಎಲ್ಲ ಪಾರ್ಟಿಯವರು ಇರ್ತಾರೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಈಗ ಸರ್ಕಾರಿ ಸ್ವತ್ತುಗಳು ನಿಮ್ಗೆ ಗೊತ್ತಿರೋಂಗೆ ಸರ್ಕಾರ ಅಂದ್ರೆ ನಿಯಮ ಇರೋದು ರೇಷೋ 30+% ಪಂಚಾಯತಿಯಲ್ಲಿ ಸರ್ಕಾರಿ ಜಾಗಗಳು ಇರಬೇಕು ಅಷ್ಟು. ಪಂಚಾಯತಿಲಿ ಅಂದ್ರೆ ಒಂದು ಪಂಚಾಯತಿಯಲ್ಲಿ ಇರೋ ಲ್ಯಾಂಡ್ಗೆ ಲೆಕ್ಕ ಹಾಕೊಂಡ್ರೆ ಇವಾಗ 12 to 15% ಬಂದ್ಬಿಟ್ಟಿದೀವಿ. ಅಷ್ಟೊಂದು ರೆಡ್ಯೂಸ್ ಆಗಿದೆ. ಇನ್ನೂ ನಾವು ಇರೋದನ್ನು ನಾವು ಉಳಿಸ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಕಷ್ಟ ಆಯ್ತದೆ. ಅದೊಂದು ಕೆಲಸ ಮಾಡಿದೆ, ಎಲ್ಲ ಸರ್ವೇಯರ್ಗಳನ್ನ ಒಂದು 20-30 ಜನನ ಎಕ್ಸ್ಟ್ರಾ ಸರ್ವೇಯರ್ನ ಒಂದು ಪಂಚಾಯತಿಗೆ ಹಾಕ್ಸ್ಕೊತಾ ಇದೀವಿ. ಯಾವ ಪಂಚಾಯತಿಗೆ ಹೋಯ್ತೀವಿ ಅಲ್ಲಿ ಇರೋ ಸರ್ವೆ ನಂಬರ್ಗಳೆಲ್ಲನೂ ಅವ್ರವ್ರಿಗೆ ಅಸೈನ್ ಮಾಡ್ತಾ ಇದೀವಿ. ಅವರು ಅಳತೆ ಮಾಡಿ ಒತ್ತುವರಿಯಲ್ಲಿದೆ ತೆಗಿತಾ ಇದ್ದೀವಿ. ರಸ್ತೆಗಳಿದ್ರೆ ರಸ್ತೆಗಳನ್ನು ಬಿಡಿಸ್ತಾ ಇದ್ದೀವಿ. ಯಾರನ್ನೂ ಕೇಳ್ತಾ ಇಲ್ಲ. JCB ಅವ್ರ ಜೊತೆನೆ ಸರ್ವೇಯರ್ಗಳ ಜೊತೆ JCBಗಳು ಕಳಿಸ್ತಾ ಇದ್ದೀವಿ, ತೆಗ್ಸಾಕ್ತಾ ಇದ್ದೀವಿ. ಪೊಲೀಸರು ಇರ್ತಾರೆ, ಯಾರೇ ತಕರಾರು ಮಾಡ್ತಾಯಿಲ್ಲ. ಎಲ್ಲೂ ಘರ್ಷಣೆ ಆಗಿಲ್ಲ. ಎಲ್ಲರೂ ಈಗ ನಮ್ಮವರಾಗಲಿ ಬೇರೆಯವರಾಗಲಿ ಯಾವ ಪಕ್ಷ ಆಗೇನೂ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಸ್ವಲ್ಪ ಕಡೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಅಂದರೆ ಊರವ್ರದಲ್ಲ, ಹೊರ್ಗಡೆಯವ್ರು ಯಾರೋ ಬಂದು ಲ್ಯಾಂಡ್ ತಗೊಬಿಟ್ಟಿರ್ತಾರೆ, ಅವ್ರ ಸಮಸ್ಯೆ ಇರ್ತದೆ. ಬಟ್ ಊರವರೆಲ್ಲ ಒಗ್ಗಟ್ಟಾಗಿ ಈಗೇನಂದ್ರೆ ಎಲ್ಲಾನು ಬಿಡಿಸ್ಕೊಟ್ಟು ಟ್ರೆಂಚ್ ಹೊಡ್ಸ್ಕೊಡ್ತಾ ಇದೀವಿ. ಈಗ ಲಿಸ್ಟ್ ಮಾಡ್ಬಿಟ್ಟಿದೀವಿ, ಒಂದು ಪಂಚಾಯತಿಯಲ್ಲಿ ಒಂದು ಊರಲ್ಲಿ ಸ್ಮಶಾನ ಇರಲೇಬೇಕು. ಸ್ಮಶಾನ ಇರ್ಲಿಲ್ವಾ ಮಾಡಿಸ್ಕೊಳ್ಳಿ, ಟ್ರೆಂಚ್ ಹೊಡಿಸ್ಕೊಳ್ಳಿ. ಇದು ಕಾಂಪೌಂಡ್ಗೆ ನೀವು ವ್ಯವಸ್ಥೆ ಮಾಡ್ಕೊಳ್ಳೋದು ಪಂಚಾಯತಿ ಕಡೆಯಿಂದಾನೆ. ಇವಾಗ ಗಿಡ ನೆಡೆಸ್ಕೊಬಿಡಿ. ರಸ್ತೆ ಇಲ್ವಾ ಅಲ್ಲಿಗೆ ಹೋಗೋಕ್ಕೆ, ರಸ್ತೆ ಮಟ್ಟ ಮಾಡಿಸ್ಕೊಡ್ತೀವಿ. ಇವಾಗ ರಸ್ತೆನೇ ಮಾಡೋಕ್ಕಾಗಲ್ಲ. ನನ್ಗೆ ಭಾಳ ಆಶ್ಚರ್ಯ ಗೊತ್ತಾ ಸರ್, ಬಹುತೇಕ ರಾಜಕಾರಣಕ್ಕೆ ಬಂದವರು ಯಾರೋ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅವರೋ ಇವರೋ ಬಂದರೆ ಬಿಸ್ನೆಸ್ಗಿನ್ನೂ ಅನುಕೂಲ ಆಯಿತು ಅಂತ ಭಾವಿಸ್ತಾರೆ. ಬಟ್ ಸರ್ಕಾರಿ ಜಮೀನುಗಳನ್ನ ಉಳಿಸ್ಬೇಕು, ಆ ಊರಿಗೆ ಅನುಕೂಲ ಮಾಡಬೇಕು ಅನ್ನೋ ದಾಟಿ ಕೆಲಸ ಮಾಡ್ತೀರಿ. ದರ್ಶನ್ ಪುಟ್ಟಣ್ಣವ್ರಿಗೆ ಐಡಿಯಾ ಬರಬೇಕು ಅಂದ್ರೆ ಎಲ್ಲೋ ಒಂದು ಮಾಡೆಲ್ ನೋಡಿರ್ತೀರಿ, ಅಥವಾ ಜನರ ಕಷ್ಟ ನೋಡಿ ಐಡಿಯಾ ಬಂತ, ಇಲ್ಲ ಎಲ್ಲೋ ನೋಡಿದ ಐಡಿಯಾ ಇಲ್ಲ. ಕ್ಲಿಯರ್ಲಿ ದಿನನಿತ್ಯ ನನಗೆ ಬರ್ತಿದಂಥ ಕಂಪ್ಲೇಂಟ್ ನೋಡೇ ಬಂದಿರೋದು. ಕಂಪ್ಲೇಂಟ್ಸ್ ನೋಡಿ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಮುಂಚೆ, ನಾವು ಯಾರಿಗೋ ಫೋನ್ ಮಾಡ್ಬೋದು, ಯಾರಿಗೋ ಹೇಳ್ಬೋದು, ಒಂದು ಕೆಲಸ ಆಗತ್ತೆ, ಕೆಲಸ ಆಗಲ್ಲ. ಈ ಥರ ಆಯ್ತಾ ಇರೋದ್ರಿಂದ ಅದಕ್ಕೆ ಇಲ್ಲಿ ನಾವು ಹೋಗಿ ಕೆಲಸ ಮಾಡಬೇಕು. ಜನರು ಹೇಳ್ತಾರೆ, ಬರ್ತಾರೆ, ಅಜ್ಜಿ ಇಸ್ಕೊತಾರೆ, ಹೋಯ್ತಾರೆ ಅಂತ ಎಲ್ಲ ಕಡೆ ಕಂಪ್ಲೇಂಟ್ ಹೇಳ್ತಾರೆ. ನಾವು ಜನಸ್ಪಂದನ ಕಾರ್ಯಕ್ರಮ ಅವೆಲ್ಲ ನಡೀತಾನೆ ಇರ್ತದೆ, ನಾವೆಲ್ಲ ಮಾಡ್ತಾ ಇದೀವಿ. ಯಾರ್ದು ಈಸ್ಕೊತೀವಿ ಒಂದಷ್ಟು. ಇದರ ತೀವ್ರತೆ ಅರ್ಥ ಆಗಿದೆ ಎಲ್ಲಿ ಗೊತ್ತಾ, ಬಾಡಿಗೆ ಟೆಂಟ್ ಕಾಸ್ಟ್ ಜಾಸ್ತಿ ಆಗತ್ತೆ ಅಂತ ಖರೀದಿ ಮಾಡಾಕೊಂಡು ಹೋಗಿ ಶುರುವಾದ್ರಲ್ಲ, ಆಗಿದ್ರೆ ರಿಯಲೈಸ್ ಅರ್ಥ ಆಯ್ತಿದ್ರೆ ನೀವೆಷ್ಟು ಇನ್ವಾಲ್ವ್ ಆಗಿದ್ದೀರಿ, ಎಷ್ಟು ಇದ್ರ ಬಗ್ಗೆ ಸೀರಿಯಸ್ ಆಗಿದ್ದೀರಿ ಅಂತ. ಬಟ್ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡುಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.